ಅಕ್ಟೋಬರ್ ತಿಂಗಳಿನಲ್ಲಿ 19ನೇ ತಾರೀಕು ಧನತ್ರಯೋದಶಿ ಬರ್ತಾ ಇದೆ. ಈ ಧನತ್ರಯೋದಶಿಯ ದಿನದಂದು ನೀವು ಈ ಒಂದು 3 ವಸ್ತುಗಳನ್ನು ನಿಮ್ಮ ಮನೆಗೆ ತರೋದ್ರಿಂದಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿಯ ಅನುಗ್ರಹವಾಗ್ತದೆ. ಹಾಗೂ ಇಡೀ ವರ್ಷವೂ ಕೂಡ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಅನ್ನುವಂಥದ್ದು ಇರೋದಿಲ್ಲ. ಹೌದು, ಈ ಒಂದು ಕೆಲಸವನ್ನ ನೀವು ಮಾಡ್ತಾ ಬಂದ್ರೆ ಈ ಒಂದು ದೀಪಾವಳಿಯ ಧನತ್ರಯೋದಶಿಯ ದಿನಗಳಲ್ಲಿ ಖಂಡಿತವಾಗಿ ಪ್ರತಿ ವರ್ಷವೂ ಕೂಡ ನೀವು ಅಭಿವೃದ್ಧಿ ಏಳಿಗೆಯನ್ನ ನೋಡ್ತಾ ಹೋಗ್ತೀರಿ. ನಿಮ್ಮ ಲೈಫಲ್ಲಿ ಆಗುವಂತಹ ಚೇಂಜಸ್ ಅನ್ನ ನೀವು ಕಣ್ಣಾರೆಯಾಗಿ ಕಾಣ್ತೀರಿ. ಹಾಗಾದ್ರೆ ಧನತ್ರಯೋದಶಿಯ ದಿನ ಏನ್ ಮಾಡ್ಬೇಕಪ್ಪ ಅನ್ನುವಂಥದ್ದಾದ್ರೆ, ಧನತ್ರಯೋದಶಿ ದಿನದ ಈ ಒಂದು 3 ವಸ್ತುಗಳನ್ನ ಮರೆಯದೇ ಮನೆಗೆ ತರುವಂತಹ ಕೆಲಸವನ್ನ ಮಾಡಿ. ಏನಪ್ಪಾ ಆ ವಸ್ತುಗಳು ಅನ್ನುವಂಥದ್ದಾದ್ರೆ, ಮೊದಲನೇದು ಕಸಬ್ ಗುಡಿಸುವಂತಹ ಪೊರಿಕೆ. ಧನತ್ರಯೋದಶಿಯ ದಿನ ನೀವು ನಿಮ್ಮ ಮನೆಯಲ್ಲಿರುವಂತಹ ಹಳೆಯ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ, ಹಳೆಯ ಪರಕೆಯನ್ನು ಕೂಡ ಹೊರಗೆ ಹಾಕಿ ಹೊಸದಾದಂತಹ ಪರಕೆಯನ್ನು ತರಬೇಕಾಗತ್ತೆ. ಆ ರೀತಿಯಾಗಿ ತರೋದ್ರಿಂದಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನ ನೀವು ಬರಮಾಡ್ಕೊಂಡ ಹಾಗೆ, ದರಿದ್ರ ಲಕ್ಷ್ಮಿಯನ್ನ ಹೊರಗೆ ಕಳಿಸಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಬರಮಾಡ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಹೊಸ ಪರಕೆಯನ್ನ ಮನೆಗೆ ತರಬೇಕು. ಹಳೆ ಪರಕೆಯನ್ನ, ಹಳೆ ವಸ್ತುಗಳನ್ನ ನೀವು ಮನೆಯಿಂದ ಆಚೆ ಹಾಕಬೇಕು. ಹಾಗೇನೆ ವಿಶೇಷ